ವಿಚ್ಛೇದಿತ ಮಹಿಳೆಗೆ ಬಾಳು ಕೊಡೋದಾಗಿ ದೋಖಾ ನಡೆದಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮದುವೆಯಾಗಿದ್ದ ಅಸ್ಸಾಮಿಯಿಂದ ವಂಚನೆ ಆರೋಪ. ಕೈಗೆ ಒಂದು ಮಗು ಕೊಟ್ಟು ಇನ್ನು ಆಕೆಯಿಂದ 36 ಲಕ್ಷ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಮೋಹನ್ ರಾಜ್ ಎಂಬಾತನ ಮೇಲೆ ಈ ಸಂಬಂಧ ಮಹಿಳೆಯಿಂದ ದೂರು ದಾಖಲಾಗಿದೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ. ನ್ಯಾಯಕ್ಕಾಗಿ ಅಲೆದಾಡಿದ್ರು ಪೊಲೀಸರು ನಿರ್ಲಕ್ಷ್ಯವನ್ನ ವಹಿಸಿಬಿಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನ ಸದ್ಯ ಆಕೆ ಮಾಡ್ತಾ ಇರುವಂಥದ್ದು. ಇನ್ನು ಕಳೆದ 10 ವರ್ಷಗಳಿಂದ ಮಹಿಳೆಗೆ ಮೋಹನ್ ರಾಜ್ ಪರಿಚಯವಾಗಿರ್ತಾನೆ. ತದನಂತರದಲ್ಲಿ 2022ರಲ್ಲಿ ಮಹಿಳೆ ಜೊತೆಗೆ ಮೋಹನ್ ರಾಜ್ ವಿವಾಹವಾಗಿರ್ತಾನೆ. ಇನ್ನು 2023ರಲ್ಲಿ ಈ ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಜನನ ಆಗಿರುತ್ತೆ. 2025ರಲ್ಲಿ ಆತ ಮನೆ ಬಿಟ್ಟು ಹೋದವನು ಪತ್ತೆ ಇಲ್ಲ. ಕೇಳೋದಕ್ಕೆ ಹೋದ್ರೆ ಮಹಿಳೆ ಮೇಲೆ ಹಲ್ಲೆ ಮಾಡಿದಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಒಟ್ಟು ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ 4 ದೂರನ್ನ ಕೊಟ್ಟರು ಕೂಡ ಪೊಲೀಸರಿಂದ ನ್ಯಾಯ ಸಿಗ್ತಾ ಇಲ್ಲ ಅಂತ ಪೊಲೀಸರ ಮೇಲೂ ಕೂಡ ಆಕೆ ಆರೋಪ ಮಾಡ್ತಾ ಇದ್ದಾಳೆ. ಮನೆ ಕಟ್ಟಿ ಹೊಸ ಜೀವನ ಶುರು ಮಾಡೋಣ ಅಂತ ಹಣವನ್ನು ಪೀಕಿದ್ನಂತೆ ಆತ. ಜೊತೆಗೆ ಒಂದೇ ಏರಿಯಾದಲ್ಲಿ ಇವರಿಬ್ಬರು ವಾಸವಾಗಿದ್ರು. ಮದುವೆ ಆಗಿರೋ ವಿಚಾರ ಗೊತ್ತಾಗಿಯೇ ಈ ಮದುವೆ ಕೂಡ ನಡೆದಿರೋದು. ಜೊತೆಗೆ ಚಿನ್ನಾಭರಣ ಸೇರಿದಂತೆ 36 ಲಕ್ಷವನ್ನ ಹಣ ಪಡೆದು ವಂಚಿಸಿದಂಥ ಆರೋಪ. ಈಗ ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಂತೆ ಆತ. ಅಂದರೆ ಈಗ 2ನೇ ಮದುವೆ ಏನಾಗಿರ್ತಾಳೆ ಆ ಮಹಿಳೆ, ಆ ಮೋಹನ್ ರಾಜ್, ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಂತೆ. ಜೊತೆಗೆ ಮೊದಲೊಂದು ಮದುವೆಯಾಗಿ 2021ರಲ್ಲಿ ಇದೇ ಮಹಿಳೆ ವಿಚ್ಛೇದನ ಕೂಡ ಪಡೆದುಕೊಂಡಿರ್ತಾರೆ. ಬೇರೆ ಯುವತಿಯರ ಜೊತೆ ಆತ ಸಂಬಂಧ ಹೊಂದಿದ್ದಾನೆ, ಹಾಗಾಗಿ ನನ್ನ ಬಿಡ್ತಿದ್ದಾನೆ ಅಂತ ಸದ್ಯಕ್ಕೆ ಮಹಿಳೆ ಆರೋಪವನ್ನು ಮಾಡ್ತಾ ಇದ್ದಾಳೆ. ಮದುವೆಯಾಗಿ ಅಸ್ಸಾಮಿಯಿಂದ ಈ ವಂಚನೆ ನಡೆದಿದೆ ಅಂತ ಹೇಳಿ ಈಗ ಆಕೆ ಪೊಲೀಸರ ಬಳಿ ತನ್ನ ಅಳಲನ್ನು ತೋಡ್ಕೊಳ್ತಿದ್ದಾಳೆ. ಆ 2016ರಿಂದನೂ ಪರಿಚಯ ನನಗೆ. 2022ರಲ್ಲಿ ಫೆಬ್ರವರಿ 24ನೇ ತಾರೀಕು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬನಶಂಕರಿನಲ್ಲಿ ಮುಂಭಾಗದಲ್ಲಿ ಲವ್ ಮ್ಯಾರೇಜ್ ಆಗ್ತೀವಿ ನಾವು. ಅದಾದಮೇಲೆ ನಮ್ಮ ಯಜಮಾನ್ರು ಮನೆಗೆ ಕಟ್ಟೋಕ್ಕೆ ದುಡ್ಡು ಬೇಕು ಅಂತ ನನ್ನ ಹತ್ರ 36,60,200 ರೂಪಾಯಿ GPay ಮೂಲಕ ಒಡವೆ ಅಡ ಇಟ್ಟು ಲೋನ್ ಮೂಲಕ ಎಲ್ಲ ತೊಗೊಂಡಿದ್ದಾನೆ. ಮನೆ ಕಟ್ಟಿದ್ಮೇಲೆ ಮನೆ ಕಟ್ಕೊಂಡು ಹೋಗ್ತೀನಿ ಅಂತ. ನನಗೆ 3 ವರ್ಷದ ಮಗುನೂ ಇದೆ. ಈಗ ನೋಡ್ರೆ ಮನೆ ಎಲ್ಲ ಕಟ್ಟಿದ್ದಾಯಿತು, ಗೃಹ ಪ್ರವೇಶ ಎಲ್ಲ ಆದಮೇಲೆ ಮನೆ ಬೇಕು ಅಂತಲೇ ಶಿಫ್ಟ್ ಮಾಡಿಬಿಟ್ಟು ಮನೆಗೆ ಬರೋದೇ ನಿಲ್ಲಿಸಿದ್ದಾನೆ ಸರ್. ಅವನು ಕೇಳಕ್ಕೆ ಅವ್ರ ಮನೆಗೆ ಹೋಗಿದ್ದಕ್ಕೆ ನೀವು ಕೀಳು ಜಾತಿಯವ್ರು ಮನೆಗೆ ಸೇರಿಸಲ್ಲ ನಾನು ಅಂತೇಳಿ ಹೊಡೆದು ಜಗಳ ಮಾಡಿ ಕಳಿಸಿದ್ದಾರೆ. ನಾನು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಏನೋ ಗೊತ್ತಿಲ್ಲ. 4 ಜನದ ಹೆಸರು ರಿಮೂವ್ ಮಾಡಿ ನನ್ನ ಗಂಡನ ಹೆಸರು ಮಾತ್ರ ಕೊಟ್ಟಿದ್ದಾರೆ ಚಾರ್ಜ್ ಶೀಟಲ್ಲಿ. ಸರಿ, ಅದಾದಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹುಡುಗರುಗಳನ್ನೆಲ್ಲ ಜೊತೆಲಿ ಹಾಕ್ಕೊಂಡು ಎಲ್ಲೋದ್ರೂ ಕೂಡ ನಿನ್ನ ಬಿಡಲ್ಲ, ಸಾಯಿಸ್ತೀನಿ ಅಂತ ರೋಡಲ್ಲೆಲ್ಲ ಅಟ್ಟಾಚಿ ಹೊಡಿತಾರೆ. ಅದನ್ನು ನಾನು ಬನಶಂಕರಿ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಟೋಟಲಾಗಿ 4 ಕಂಪ್ಲೇಂಟ್ ಆಗಿದೆ ಸರ್. ಪೊಲೀಸ್ ಅವ್ರು ನೋಡಿದ್ರೆ ನನಗೆ ಹೇಳ್ತಾರೆ, ಇನ್ನೊಂದ್ಸಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಒಳಗಾಗ್ತೀನಿ ಅಂತ ಹೇಳ್ತಾರೆ. ಅವ್ರ ಮುಂದೆನೇ ನನಗೆ ಅವಮಾನ ಮಾಡ್ತಾರೆ ಹೊರತು ಏನಾಯಿತು ಅಂತ ಒಂದು ಸ್ಟೋರಿ, ಒಂದು ಪದ ಕೂಡ ನನ್ನ ಹತ್ರ ಕೇಳ್ತಾ ಇಲ್ಲ ಸರ್ ಅವರು. ಹಾಂ ಸರ್, ಆಗಿದೆ. ಆಲ್ರೆಡಿ ಒಂದು ಮದುವೆ ಆಗಿ ಡಿವೋರ್ಸ್ ಆಗಿತ್ತು. ಆ್ಯಕ್ಚುಲಿ ಮದುವೆ ಆಗಿ 1 ವರ್ಷ ಜೊತೆಲಿದ್ದೆ ಅಷ್ಟೇ. ಮಗು ಆದಮೇಲೆ ಅವ್ರು ಹೆಲ್ತ್ ಇಶ್ಯೂ ಇದ್ದು ಬಿಟ್ಟು ಹೋಗಿದ್ರು. ನಮ್ಮ ತಾಯಿ ಮನೇಲೆ